ಗೋಪಾಲಪುರ ಸಮೀಪ ಲಕ್ಕವಳ್ಳಿ, ಬೈರಾಪುರ, ಹಿರೇಹಾರಕ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗಿ ತೋಟ ಜಮೀನುಗಳಲ್ಲಿನ ಬೆಳೆಗಳು ನಾಶಪಡಿಸಿರುವ ಕಾರಣದಿಂದಾಗಿ ಹಾನಿಗೊಳಗಾದ ಪ್ರದೇಶಗಳಿಗೆ ಶಾಸಕರಾದ ಶ್ರೀ ಗೋಪಾಲಕೃಷ್ಣ ಬೇಳೂರವರು ಹಾಗೂ ಅರಣ್ಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬೆಳೆ ಹಾನಿಯಿಂದ ನಷ್ಟಕ್ಕೊಳಗಾದವರಿಗೆ ಅರಣ್ಯ ಇಲಾಖೆಯಿಂದ ಪರಿಹಾರ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸುವುದರ ಜೊತೆಗೆ ಸಾರ್ವಜನಿಕರು ಸುರಕ್ಷತೆ ದೃಷ್ಟಿಯಿಂದ ಎಚ್ಚರಿಕೆಯಿಂದಿರುವಂತೆ ಶಾಸಕರು ಈ ವೇಳೆ ತಿಳಿಸಿದರು. ನನ್ನ ಗಮನಕ್ಕೆ ಆನೆ ಲಕ್ಕೊಳ್ಳಿ ಇದರಲ್ಲಿ ಬಂತು, ಫಸ್ಟ್ ಕೆಂಚನಾಳ್ ಹತ್ರ ಎಲ್ಲ ಬಂತು. ಅಲ್ಲಿ ಬಂದಾಗ ಅಲ್ಲಿಯ ಫಾರೆಸ್ಟ್ ಇಲಾಖೆಗೆಲ್ಲ ಹೇಳಿ ಅವರೆಲ್ಲರೂ ಸೇರಿ ಆ ಕಡೆಯಿಂದ ಓಡಿಸಿದ್ರು. ಆನಂತರ ಲಕ್ಕೋಳಿ ಬಂತು. ಲಕ್ಕೋಳಿ ಬಂದ ಮೇಲೆ ನಾನು DF ಅವರಿಗೆ ಹೇಳಿದೆ, ಎಲ್ಲ ಸ್ಥಳೀಯ RF ಅವರಿಗೆಲ್ಲರಿಗೂ ಹೇಳಿ ಜಾಗೃತರಾಗ್ರಿ, ಎಲ್ಲದು ಓಡಿಸ್ಬೇಕಂತ ಹೇಳಿ ಸುಮಾರು ಭಾರಿ ಪ್ರಯತ್ನ ಬಿಟ್ಟು ಆ ಕಡೆಯಿಂದ ಓಡಿಸಿದ್ರು. ನಾನು ಲಕ್ಕೋಳಿ ಹೋಗಿದ್ದೆ. ಲಕ್ಕೋಳಿ ಮುಗಿಸಿ ಅಲ್ಲಿಂದ ಪತ್ರೆ ಹೊಂಡ ಮುಗಿಸಿ ಅಲ್ಲಿಂದ ನನ್ನ ಗಮನಕ್ಕೆ ಆನೆ ಲಕ್ಕೊಳ್ಳಿ ಇದರಲ್ಲಿ ಬಂತು, ಫಸ್ಟ್ ಕೆಂಚನಾಳ್ ಹತ್ರ ಎಲ್ಲ ಬಂತು. ಅಲ್ಲಿ ಬಂದಾಗ ಅಲ್ಲಿಯ ಫಾರೆಸ್ಟ್ ಇಲಾಖೆಗೆಲ್ಲ ಹೇಳಿ ಅವರೆಲ್ಲರೂ ಸೇರಿ ಆ ಕಡೆಯಿಂದ ಓಡಿಸಿದ್ರು. ಆನಂತರ ಲಕ್ಕೋಳಿ ಬಂತು. ಲಕ್ಕೋಳಿ ಬಂದ ಮೇಲೆ ನಾನು DF ಅವರಿಗೆ ಹೇಳಿದೆ, ಎಲ್ಲ ಸ್ಥಳೀಯ RF ಅವರಿಗೆಲ್ಲರಿಗೂ ಹೇಳಿ ಜಾಗೃತರಾಗ್ರಿ, ಎಲ್ಲದು ಓಡಿಸ್ಬೇಕಂತ ಹೇಳಿ ಸುಮಾರು ಭಾರಿ ಪ್ರಯತ್ನ ಬಿಟ್ಟು ಆ ಕಡೆಯಿಂದ ಓಡಿಸಿದ್ರು. ನಾನು ಲಕ್ಕೋಳಿ ಹೋಗಿದ್ದೆ. ಲಕ್ಕೋಳಿ ಮುಗಿಸಿ ಅಲ್ಲಿಂದ ಪತ್ರೆ ಹೊಂಡ ಮುಗಿಸಿ ಅಲ್ಲಿಂದ ನನ್ನ ಗಮನಕ್ಕೆ ಆನೆ ಲಕ್ಕೊಳ್ಳಿ ಇದರಲ್ಲಿ ಬಂತು, ಫಸ್ಟ್ ಕೆಂಚನಾಳ್ ಹತ್ರ ಎಲ್ಲ ಬಂತು. ಅಲ್ಲಿ ಬಂದಾಗ ಅಲ್ಲಿಯ ಫಾರೆಸ್ಟ್ ಇಲಾಖೆಗೆಲ್ಲ ಹೇಳಿ ಅವರೆಲ್ಲರೂ ಸೇರಿ ಆ ಕಡೆಯಿಂದ ಓಡಿಸಿದ್ರು. ಆನಂತರ ಲಕ್ಕೋಳಿ ಬಂತು. ಲಕ್ಕೋಳಿ ಬಂದ ಮೇಲೆ ನಾನು DF ಅವರಿಗೆ ಹೇಳಿದೆ, ಎಲ್ಲ ಸ್ಥಳೀಯ RF ಅವರಿಗೆಲ್ಲರಿಗೂ ಹೇಳಿ ಜಾಗೃತರಾಗ್ರಿ, ಎಲ್ಲದು ಓಡಿಸ್ಬೇಕಂತ ಹೇಳಿ ಸುಮಾರು ಭಾರಿ ಪ್ರಯತ್ನ ಬಿಟ್ಟು ಆ ಕಡೆಯಿಂದ ಚಿಕ್ಕಮಗಳೂರಿನ